ಇಂದು ಮಾಜಿ ಸಚಿವ ವಿಧಾನ ಪರಿಷತ್ ಸದಸ್ಯರಾದ ಎಂಆರ್ ಸೀತಾರಾಮ್ ಅವರ ಹುಟ್ಟುಹಬ್ಬದಂದು ಕಾಂಗ್ರೆಸ್ ಮುಖಂಡ ವತಿಯಿಂದ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ, ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅನ್ನ ಸಂತರ್ಪಣೆ, ರಂಗಸ್ಥಳದ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲು ಹಾಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಂಗರೆ ಕಾಲುವೆ ನಾರಾಯಣಸ್ವಾಮಿ, ಎಂಆರ್ ಸೀತಾರಾಮ್ ರವರು ಪ್ರಬುದ್ಧ ಸರಳ ರಾಜಕಾರಣಿಯವರು. ಕೇವಲ ರಾಜಕಾರಣಕ್ಕೆ ಸೀಮಿತವಾಗದೆ ನಿರಂತರವಾಗಿ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದು ಇಡೀ ರಾಜ್ಯಕ್ಕೆ ಅವರದೇ ಆದ ಕೊಡುಗೆ ನೀಡಿದ್ದಾರೆ ಎಂದರು. ನಗರದ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ಆಯೋಜಿಸಿದ್ದ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಹಿರಿಯ ವರ್ತಕರಾದ ಕಣಜೇನಹಳ್ಳಿ ಕೆವಿ ಸುರೇಶ್, ಅನ್ನ ಸಂತರ್ಪಣೆ ಮಾಡುವ ಮೂಲಕ ಎಂಆರ್ ಸೀತಾರಾಮ್ ರವರ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ದಾನ ಧರ್ಮ ಎಂದರೆ ಅವರ ಕುಟುಂಬ ಮುಂಚೂಣಿಯಲ್ಲಿರುತ್ತೆ. ತಮ್ಮದೇ ಆದ ರೀತಿಯಲ್ಲಿ ಸಮಾಜಕ್ಕೆ ಕೊಡುಗೆ ನೀಡುತ್ತಿದ್ದು ದೇವರು ಆ ಕುಟುಂಬಕ್ಕೆ ಇನ್ನಷ್ಟು ಶಕ್ತಿ ನೀಡಲಿ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಅಪಾರವಾದ ಸಂಪತ್ತು ಕೊಟ್ಟಿದ್ದಾರೆ. ಅವ್ರಿಗೆ ಅಪಾರವಾದ ಸಂಪತ್ತು ಜೊತೆಗೆ ದಾನ ಧರ್ಮ ಕೊಟ್ಟಿದ್ದಾರೆ. ಯಾರೇ ಒಂದು ಹಾಸ್ಪಿಟ್ಲಿಗೆ ಹೋಗ್ಲಿ, ಇನ್ನೊಂದಕ್ಕೆ ಹೋಗ್ಲಿ, ಅವ್ರು ನಡ್ಕೊಳ್ಳೋ ಅಂತ ದಾರಿ ಅಂತೇಳಂದ್ರೆ ಅಂತ ವ್ಯಕ್ತಿ ನಾವು ಸಿಗಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಸೀತಾರಾಮನ್ ಪರವಾಗಿ ಹೇಳ್ಕೊಡ್ತೀನಿ. ಮೊನ್ನೆ ಯಾರು ಹಿಂಗೆ ಒಬ್ರು ಹಾಸ್ಪಿಟ್ಲಿಗೆ ನಾವು ಒಬ್ಬ ಪೇಷಂಟ್ ಹೋಗಿದೆ, 92,000 ಬಿಲ್ ಆಗಿತ್ತು, ಹಣ ಹಿಂಗಾಗಿದೆ ಬಡವರು ಅಂತೇಳಿ ನಾನೇ ವೈಯಕ್ತಿಕವಾಗಿ ನಾನು ಫೋನ್ ಮಾಡಿದಾಗ ಸುಮಾರು 30,000 ರೂಪಾಯಿ ಕಮ್ಮಿ ಮಾಡುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ನಮ್ಮ ಸೀತಾರಾಮನ್ ಕುಟುಂಬ ಅಂತ ಹೇಳಿದ್ರೆ ಸಾಕು. ಅದೇ ರೀತಿ ಅವ್ರ ಪುತ್ರನಾದ ರಕ್ಷಾರಾಮಯ್ಯನವರು ಅಷ್ಟೇ ದಾನ ಧರ್ಮ ಅದರಲ್ಲಿ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ವ್ಯಕ್ತಿ ರಕ್ಷಾರಾಮಯ್ಯನವರು. ಅದೇ ರೀತಿ ಅವ್ರ ತಂದೆ ಆದಿಯಲ್ಲೇ ನಡೆಯುವಂಥ ವ್ಯಕ್ತಿ ಹುಟ್ಟಿದ್ದಾರೆ. ಅದರಿಂದ ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಅಧಿಕಾರ ಎಲ್ಲ ಕೊಡಲಿ, ಅವ್ರು ಇನ್ನೂ ಹೆಚ್ಚಿನ ದಾನ ಧರ್ಮ ಕೂಲಿ ಕಾರಣದಲ್ಲಿ ಬಡ ಬುದ್ಧರಿಗೆ ಅವರು ಸಹಾಯ ಮಾಡಲಿ ಅಂತೇಳಿ ಅವ್ರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವ್ರು ಬರಬೇಕಾಯಿತು. ಅವ್ರು ವಿಶೇಷವಾಗಿ ತೃಪ್ತಿನಲ್ಲಿ ಪರಮಾತ್ಮನ ಹತ್ರ ಪೂಜೆ ಮಾಡ್ತಾ ಇದ್ದಾರೆ. ಅದರಿಂದ ಬರಲಿಲ್ಲ. ಅವ್ರ ಪರವಾಗಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಬಂದು ವಿಜೃಂಭಣೆಯಿಂದ ಆಚರಿಸಿ ಎಲ್ಲ ಅವರಿಗೆ ಶುಭ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ನಮ್ಮ ಸೀತಾರಾಮನ್ ಅವರು, ರಕ್ಷಾರಾಮಯ್ಯನವರ ಕುಟುಂಬ ಚೆನ್ನಾಗಿರಲಿ, ಇನ್ನೂ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಆ ಭಗವಂತ ಹೆಂಗೋನ್ ಸ್ವಾಮಿ ಅಂತ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ನಾನು ಎರಡು ಮಾತನ್ನು ತುಂಬ ಕಷ್ಟಪಟ್ಟು ಮೇಲೆ ಬಂದಂಥ ಕುಟುಂಬ, ಬಡವರ ಬಗ್ಗೆ ತುಂಬ ಕಾಳಜಿ ಇದೆ. ಅವ್ರದ್ದೇ ಆದಂಥ ಒಂದು ಆಸ್ಪತ್ರೆಯಲ್ಲಿ ಬಡವರು ಅಥವಾ ಯಾರಾದರೂ ಹಣ ಕಟ್ಟಲಿಕ್ಕೆ ಕಷ್ಟ ಇದೆ ಅಂತಂದ್ರೆ ಅವ್ರಿಗೆ ಕನ್ಸೆಷನ್ ಕೊಟ್ಟು ಅನುಕೂಲ ಮಾಡಿ ಆಶೀರ್ವಾದ ಮಾಡಿ ಕಳಿಸುವಂತ ಒಂದು ದೊಡ್ಡ ಮನಸ್ಸು, ಉದಾರ ಮನಸ್ಸಿದೆ. ಅವ್ರನ್ನ ಯಾರಾದ್ರೂ ಭೇಟಿ ಮಾಡ್ಲಿಕ್ಕೆ ಹೋದ್ರೆ ಅಂತೂ ಯಾರನ್ನೂ ಇವರು ಬಡವರು ಶ್ರೀಮಂತರು, ಇವರು ರಾಜಕಾರಣಿ ಅಲ್ಲಂತ ಭೇದ ಭಾವ ಮಾಡಿಲ್ಲ. ಎಲ್ಲರೂ ಒಂದೇ ರೀತಿ ಟ್ರೀಟ್ ಮಾಡ್ತಾರೆ. ದೊಡ್ಡ ಗುಣ ಅವ್ರಿಗಿದೆ. ನಾವು ಒಂದು ಫೋನ್ ಮಾಡಿದ್ರು ಸಹ ಅವ್ರು ನಮ್ಮ ನಂಬರ್ ಏನು ಫೀಡ್ ಮಾಡಿಲ್ಲ, ಆದ್ರೂ ತಕ್ಷಣ ಮಾತಾಡ್ತಾರೆ. ಬಿಸಿ ಇದ್ರೆ ಮತ್ತೆ ಯಾರು ಫೋನ್ ಮಾಡಿದ್ದಾರೆ ಏನಪ್ಪಾ ಅಂತ ಮಾತಾಡ್ತಾರೆ. ಅಷ್ಟು ದೊಡ್ಡವರು ಅವ್ರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು. ನಿಜವಾಗ್ಲೂ ಅವರಿಂದ ಸಮಾಜಕ್ಕೆ ಬಡವರಿಗೆ ಒಳ್ಳೆ ಕೆಲಸ ಆಗ್ತಾ ಇದೆ. ಸೊ ಹಂಗಾಗಿ ಸೀತಾರಾಮನ್ ಅವ್ರ ಕಂಡ್ರೆ ನಮ್ಗೆ ತುಂಬಾ ಪ್ರೀತಿ ವಿಶ್ವಾಸ ಇದೆ. ಚಿಕ್ಕಬಳ್ಳಾಪುರಕ್ಕೂ ಸೀತಾರಾಮನ್ ಅವ್ರ ಕುಟುಂಬಕ್ಕೂ ಜಾಸ್ತಿ ನಂಟಿದೆ. ಈಗ ಅವ್ರ ಮನೆ ಒಂದು ಸೊಸೆ ನಮ್ಮ ಮಂಡಿಕಲ್ ಗ್ರಾಮದ ನಮ್ಮ ನಾಯಕರಾದಂಥ ಸೀತಾರಾಮನ್ ಅವರ ಜನ್ಮದಿನೋತ್ಸವ. ಅವರಿಗೆ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ಹೇಳಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಾಂತರ ಎಲ್ಲ ಮುಖಂಡರುಗಳು ಸೇರಿಕೊಂಡು ಇವತ್ತು ಅವರ ಜನ್ಮದಿನೋತ್ಸವದ ಅಂಗವಾಗಿ ಈ ಆಸ್ಪತ್ರೆಯಲ್ಲಿರ್ತಕ್ಕಂಥ ತಾಯಿ ಮಕ್ಕಳ ಆರೋಗ್ಯದ ಕ್ಷೇಮವನ್ನು ವಿಚಾರಿಸೋಣ ಅವರ ಹೆಸರಿನಲ್ಲಿ ಅಂತೇಳಿ ಅವರಿಗೆ ಒಂದು ಹಣ್ಣು ಹಂಪಲು ವಿತರಣೆ ಮಾಡಿ, ಮತ್ತು ಈಗ ಎಪಿಎಂಸಿ ಮಾರ್ಕೆಟ್ ಯಾರ್ಡಲ್ಲಿ ಕೂಡ ನಾವು ರೈತರ ಸ್ವಲ್ಪ ಭೋಜನ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಅದು ಒಳ್ಳೆಯದಾಗಲಿ, ಅವ್ರಿಗೂ ದೇವರು ಆಯುಸ್ಸು ಆರೋಗ್ಯ ಕೊಡಲಿ ಅಂತೇಳಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ತಾಲೂಕಿನಾದ್ಯಂತ ಎಲ್ಲ ಮುಖಂಡರುಗಳು ಒಕ್ಕೂಟದಿಂದ ಸೇರಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತೀವಿ. ಅದು ಹೈಕಮಾಂಡ್ ಬಿಟ್ಟ ವಿಷಯ. ಯಾವತ್ತು ಒಟ್ಟಲ್ಲಿ ಅವ್ರಿಗೆ ಈ ಶುಭ ದಿನದಲ್ಲಿ ಅವರೊಂದು ಸಚಿವರಾಗೋದು ಒಳ್ಳೇದು ಅಂತ ಎಲ್ಲ ನನ್ನ ಅಭಿಪ್ರಾಯ ಇದೆ. ಈಗ ಹೈಕಮಾಂಡ್ ಯಾರಿಗೆ ತೀರ್ಮಾನ ಮಾಡುತ್ತೋ ಅದು ನಮಗೆ ಸ್ವಾಗತ ಮಾಡ್ತೀವಿ. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ತಾವು ಆಕಾಂಕ್ಷಿ ಇನ್ನೂ ಆಯ್ಕೆನೇ ಆಗ್ತಾ ಇಲ್ಲ.